ನಮಸ್ತೆ ಬಂಧುಗಳೇ, HNC ಲೈವ್ಗೆ ಸ್ವಾಗತ. ನಾನು HN ಚಂದ್ರಶೇಖರ್. ಬಂಧುಗಳೇ, ದಯಮಾಡಿ HNC ಲೈವ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ತೆಲಂಗಾಣ ರಾಜಕಾರಣದಲ್ಲಿ ಮತ್ತೊಂದು ತಲ್ಲಣ ಶುರುವಾಗಿದೆ. ಇಷ್ಟು ದಿವಸ ನೋಡಿದ್ವಿ ರೇವಂತ್ ರೆಡ್ಡಿ ಒಂದಷ್ಟು ಅವತಾರಗಳನ್ನ. ಈಗ ಪ್ರಮುಖ ವಿರೋಧ ಪಕ್ಷಗಳಲ್ಲಿ ಒಂದಾದಂತಹ BRS ನಲ್ಲೂ ಕೂಡ ದೊಡ್ಡ ಬಿರುಗಾಳಿ ಎದ್ದುಬಿಟ್ಟಿದೆ. ಮೊದಲದು TRS ಅಂತಿತ್ತು, ತೆಲಂಗಾಣ ರಾಷ್ಟ್ರೀಯ ಸಮಿತಿ ಅಂತಿತ್ತು. ಈಗ ಅದು ಭಾರತ ರಾಷ್ಟ್ರೀಯ ಸಮಿತಿ ಅಂತೇಳಿ ಒಂಥರ ನ್ಯಾಷನಲ್ ಪಾರ್ಟಿ ಮಾಡಲಿಕ್ಕೆ ಹೋಗಿದ್ದಾರೆ KC ಚಂದ್ರಶೇಖರ್ ರಾವ್ ಅವರು. ಆ ಪಕ್ಷದೊಳಗಡೆ ಒಂದು ಬಿರುಗಾಳಿ ಎದ್ದಿದೆ ನೋಡಿ. ನೀವು ಕೇಳ್ಬೋದು, ಇದು ಏನ್ರಿ ಆಗಲೇ ತೆಲಂಗಾಣದಲ್ಲಿ BRS ಕಥೆನೇ ಮುಗಿದೋಗಿದೆ, ಆ ಪಕ್ಷನೇ ಈಗ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ, ಅದ್ರ ವಿಷಯ ಯಾಕೆ ಮಾತಾಡ್ತೀರಾ ಅಂತ ಹೇಳಿದ್ರೆ, ನೋಡಿ, ರಾಜಕಾರಣದಲ್ಲಿ ಯಾವತ್ತೂ ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿನ ಹಂಗೆ ರೈಟ್ ಆಫ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮುಳುಗೇ ಹೋಗಿತ್ತು ಅಂತ ಪಕ್ಷಗಳು ಫೀನಿಕ್ಸ್ ಥರ ಎದ್ದು ಬಂದ್ಬಿಡ್ತವೆ. ಇದೇ ಪ್ರಜಾಪ್ರಭುತ್ವದ ಬ್ಯೂಟಿ. ಜನ ಇದ್ದಕ್ಕಿದ್ದಂಗೆ ಕೈ ಹಿಡಿದು ಬಿಡ್ತಾರೆ. ಹಲವಾರು ಉದಾಹರಣೆಗಳಿದ್ದಾವೆ ಭಾರತದ ರಾಜಕಾರಣದಲ್ಲೇನೆ. ಕರ್ನಾಟಕದಲ್ಲೇ ನೋಡಿ, 1989ರಲ್ಲಿ ದೇವೇಗೌಡರು ಚುನಾವಣೆ ಸೋತು ಎಷ್ಟು ಹತಾಶರಾಗಿದ್ರು ಅಂತ ಹೇಳಿದ್ರೆ, ರಾಜಕಾರಣವೇ ಬೇಡವೇನೋ ಅಂತಕ್ಕಂಥ ಮನಸ್ಥಿತಿಗೆ ಹೋಗಿ ಅವರು ಒಂದು ಸ್ವಲ್ಪ ವಿಮುಖರಾಗ್ತಾ ಇದ್ರು. ಆಗ್ಲೇನೆ ಇದ್ದಕ್ಕಿದ್ದಂಗೆ ಚನ್ನಪಟ್ಟಣ ಇಶ್ಯೂ ಸಿಕ್ತು, ಮತ್ತೆ ಫೀನಿಕ್ಸ್ ಥರ ಇದ್ದರು. 94ರಲ್ಲಿ ಮುಖ್ಯಮಂತ್ರಿ ಆದರು, 96ರಲ್ಲಿ ಪ್ರಧಾನಮಂತ್ರಿ ಕೂಡ ಆಗೋದ್ರು. ಅದೇ ರೀತಿ ನೋಡಿ, ಉತ್ತರ ಪ್ರದೇಶದಲ್ಲೂ ಕೂಡ ನೀವು ಮಾಯಾವತಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅಥವಾ ಅಖಿಲೇಶ್ ಯಾದವ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ BJPಗೆ ಅಲ್ಲಿ ಭವಿಷ್ಯವೇ ಇಲ್ವೇನೋ, ಮುಳುಗೋಗಿದೆನೋ, ಅದಕ್ಕೆ ಮತ್ತೆ ಜನ ಓಟ್ ಹಾಕೋದೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಇವತ್ತು ಪದೇ ಪದೇ ಬಹುಮತದ ಸರ್ಕಾರ ಮತ್ತೆ ಬರ್ತಾ ಇದೆ ಉತ್ತರ ಪ್ರದೇಶದಲ್ಲಿ. ಹಾಗೆಯೇ ಯಾವುದೇ ಪೊಲಿಟಿಕಲ್ ಪಾರ್ಟಿನ ರೈಟ್ ಆಫ್ ಮಾಡಲಿಕ್ಕಾಗಲ್ಲ. ಮತ್ತು ಇನ್ನೊಂದು, BRS ತೆಲಂಗಾಣ ಫಾರ್ಮೇಷನ್ ಆದಮೇಲೆ ನಿರಂತರವಾಗಿ ಆಡಳಿತವನ್ನು ಮಾಡ್ಕೊಂಬಂದಂತಹ ಪಕ್ಷ ಗ್ರಾಸ್ ರೂಟಲ್ಲಿ ಭಾಳಷ್ಟು ಇವತ್ತೂ ಕೂಡ ಕಾರ್ಯಕರ್ತರಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣ ಆಯಿತು. ಅದಾದಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಅಂತೂ ಹೇಳಿ ಹೆಸರಿಲ್ದಂಗೆ ಆಗೋಯಿತು. ಲೋಕಸಭಾ ಚುನಾವಣೆಗೆ ಮುಂಚೆ KCR ಅವರು ಬಿದ್ದು ತುಂಬ ಏಟ್ ಮಾಡಿಕೊಂಡು ಒಂದು 3-4 ತಿಂಗಳು ಅವರು ಪಬ್ಲಿಕ್ಕಾಗಿ ಕಾಣಿಸ್ಕೊಳ್ಳೇ ಇಲ್ಲ. ಈವನ್ ಲೋಕಸಭಾ ಚುನಾವಣೆಯಲ್ಲೂ ಪ್ರಚಾರಕ್ಕೆ ಬರಲಿಲ್ಲ. ಭಾಳಷ್ಟು ಹೊಡೆತಗಳು ಆ ಪಕ್ಷದ ಮೇಲೆ ಬಿದ್ದವು. ಆದರೆ ಇವತ್ತೂ ಕೂಡ ಒಂದಷ್ಟು ಕಾರ್ಯಕರ್ತರು ಇನ್ನೂ ಭಾಳ ಗಟ್ಟಿಗಿದ್ದಾರೆ. ಇಂತಿಪ್ಪ BRS ಪಕ್ಷದಲ್ಲಿ ಮೊನ್ನೆ ಒಂದು ಕಾರ್ಯಕ್ರಮ ನಡೀತು. ಸಿಲ್ವರ್ ಜೂಬಿಲಿ ಅಂತ ಹೇಳಿ ಕರ್ಕೊಂಡ್ರು. ಅದು ಗೊತ್ತಿಲ್ಲಪ್ಪ ನನಗಿನ್ನು 25 ವರ್ಷ ಆದಮೇಲೆ ಸಿಲ್ವರ್ ಜೂಬಿಲಿ ಮಾಡ್ತಾರೆ. ಇವ್ರು ಯಾಕೆ ಆ ಪಕ್ಷ ಹುಟ್ಟಿ 25 ವರ್ಷ ಆಗೇ ಇಲ್ಲ, ಏನಕ್ಕೆ ಸಿಲ್ವರ್ ಜೂಬಿಲಿ ಅಂದರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ತೆಲಂಗಾಣದ ಹನುಮಕೊಂಡ ಜಿಲ್ಲೆಯ ಎಲ್ಕಾತುರ್ತಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮನ ಆಯೋಜನೆ ಮಾಡಿದರು BRS ಪಕ್ಷದ್ದು. ಆ ಸಮಾರಂಭದಲ್ಲಿ ಅಲ್ಲಿನ ಸಂಸ್ಥಾಪಕ ಅಧ್ಯಕ್ಷರಾದಂತಹ KCR ಅವರು ಭಾಳ ಒಂದು ದೊಡ್ಡ ಭಾಷಣವನ್ನು ಮಾಡಿದ್ರು. ಈಗ ಆ ಭಾಷಣವೇ ಈ ಎದ್ದಿರ್ತಕ್ಕಂಥ ಬಿರುಗಾಳಿಯ ಕೇಂದ್ರ ಬಿಂದು. ಭಾಷಣ ಮುಗಿದ ಮೇಲೆ ಅವರ ಮಗಳಾದಂತಹ K ಕವಿತಾ ಅವರು ಒಂದು ಪತ್ರವನ್ನು ಬರೆದ್ರು ಅವ್ರ ತಂದೆಗೆ. K ಕವಿತಾ ಕೂಡ ಆಫೀಸ್ ಬೇರರು. ಮತ್ತು KTR KCR ಅವರ ಮಗ. ಒಂದು ಊಹೆ ಏನಿದೆ ಅಂತ ಹೇಳಿದ್ರೆ, KCR ಅವರು ಅವರ ಮಗನ್ನೇ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ KTR ಅವ್ರನ್ನ. ಅದು ಕವಿತಾಗೆ ಸಹಿಸೋಕ್ಕಾಗ್ತಾ ಇಲ್ಲ. ಕವಿತಾ ತುಂಬ ಮಹತ್ವಾಕಾಂಕ್ಷಿ ಅಂತಕ್ಕಂಥ ಒಂದು ಮಾತುಗಳಿದೆ. ಇರಲಿ, ಅದಾದಮೇಲೆ ಮಾತಾಡೋಣ. ತಂದೆಯವರ ಭಾಷಣದ ಬಗ್ಗೆ ಮಗಳು ಕಾಮೆಂಟ್ ಮಾಡಿ ಒಂದು ದೊಡ್ಡ ಪತ್ರವನ್ನು ಬರೆದ್ರು. ಒಂದು ಭಾವನಾಪೂರ್ವಕವಾಗಿ ಮಾರ್ಮಿಕವಾಗಿ ಪತ್ರವನ್ನು ಬರೆದ್ರು. ಪತ್ರವನ್ನು ಬರೆದಿರೋದು ಇಂಪಾರ್ಟೆಂಟ್ ಅಲ್ಲ, ಪತ್ರವನ್ನು ಮೀಡಿಯಾಗೆ ಲೀಕ್ ಆಗೋ ಥರ ನೋಡಿಕೊಂಡ್ರು ಮೀಡಿಯಾಗಳಿಗೆ. ನೆಕ್ಸ್ಟ್ ಡೇ ಅದು ಯಥಾವತ್ತಾಗಿ ಆ ಪತ್ರ ಮೀಡಿಯಾಗಳಲ್ಲಿ ಬಂತು. ಅದರ ಕೆಲವು ಬಿಂದುಗಳನ್ನ ನಾವು ನೋಡಲಿಕ್ಕೆ ಹೋದರೆ ಏನೇನು ಹೇಳಿದ್ದಾರೆ ಪ್ರಮುಖವಾಗಿ K ಕವಿತಾ ಅವರು ತಂದೆಗೆ ಬರೆದಂತಹ ಪತ್ರ, ತಂದೆಯ ಭಾಷಣದ ಬಗ್ಗೆನೇ ಬರೆದಂತಹ ಪತ್ರದಲ್ಲಿ ಮೊದಲನೇ ಪಾಯಿಂಟು, ನೀವು ಮಾಡಿದ ಭಾಷಣದಲ್ಲಿ, ನಮ್ಮ ತಂದೆಯವರು ಮಾಡಿದ ಭಾಷಣದಲ್ಲಿ ಫೋರ್ಸ್ ಇರಲಿಲ್ಲ, ಬೆಂಕಿ ಇರಲಿಲ್ಲ ಮಾತುಗಳಲ್ಲಿ. ಹಾಗಾಗಿ ಪಕ್ಷದ ಕಾರ್ಯಕರ್ತರೆಲ್ಲ ನಿರಾಶೆ ಆಗೋಗಿದ್ದಾರೆ. ಎರಡನೇ ಪಾಯಿಂಟು, ಪಕ್ಷದ ಒಳಗಡೆನೆ ಕೆಲವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇದರ ನೇರ ಗುರಿ ಅವರ ಸಹೋದರ KTR ಅಂತಲೇ ಸರ್ವರಿಗೂ ಗೊತ್ತಿರ್ತಕ್ಕಂಥ ಸತ್ಯ. ಸಹೋದರನ ಮೇಲೆ ನೇರವಾಗಿ ಆರೋಪ. ಪಕ್ಷದೊಳಗಡೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ನಮ್ಮ ತಂದೆ ಒಬ್ಬರು ಭಗವಂತ ದೇವರಿದ್ದಾಗೆ, ಆದರೆ ಆ ದೇವ್ರ ಸುತ್ತನೂ ರಾಕ್ಷಸರು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಗುರಿ ಯಾರಿರಬಹುದು? ಅಫ್ಕೋರ್ಸ್ ತೆಲಂಗಾಣದ ಜನ ಕಾಂಗ್ರೆಸ್ಗೆ ಆಲ್ಟರ್ನೇಟಿವ್ ಆಗಿ BRS ಅಂದ್ಕೊಂಡಿದ್ದಾರೆ. ಆದರೆ ನೀವು ನಿಮ್ಮ ಭಾಷಣ ಮಾಡಬೇಕಾದ್ರೆ ಕೇವಲ ಕಾಂಗ್ರೆಸ್ಸನ್ನು ಮಾತ್ರ ಅಟ್ಯಾಕ್ ಮಾಡಿದ್ರಿ, BJPಯನ್ನು ಅಟ್ಯಾಕ್ ಮಾಡಲಿಲ್ಲ. ಹೀಗಾಗಿ ತೆಲಂಗಾಣ ಜನರಿಗೆ ಈಗ ಅನಿಸ್ಲಿಕ್ಕೆ ಶುರುವಾಗಿದೆ, ಕಾಂಗ್ರೆಸ್ನ ನಿಜವಾದ ವಿರೋಧಿ BJP, BRS ಅಲ್ಲ. ನೀವು BJPಗೆ ಪ್ರಾಮುಖ್ಯತೆ ಕೊಟ್ಟುಬಿಟ್ಟಿದ್ದೀರಿ. ಹಾಗಾಗಿನೇ ನೀವು ಅದನ್ನು ವಿರೋಧ ಮಾಡಿಲ್ಲ ಅಂಥೇಳಿ ಒಂದು ದೊಡ್ಡ ಪ್ರಶ್ನೆಯನ್ನು ಕೂಡ ಇಟ್ಟಿದ್ದಾರೆ. ನೀವು ಯಾಕೆ ವಿರೋಧ ಮಾಡಲಿಲ್ಲ BJPನ? ಅಲ್ಲ, ಇದರಲ್ಲಿ ಒಂಥರ ಅವ್ರು ಹೇಳೋದ್ರಲ್ಲಿ ಅರ್ಥನೂ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಏನು ಕೇಜ್ರಿವಾಲ್ ಅವ್ರದ್ದು ದೆಹಲಿನಲ್ಲಿ ಶರಾಬ್ ಘೋಟಾಲ ಆಯ್ತಲ್ಲ, ಅದರಲ್ಲಿ K ಕವಿತಾ ಅವರ ದೊಡ್ಡ ಪಾಲಿದೆ ಅಂಥೇಳಿ ಅದು ಇನ್ವೆಸ್ಟಿಗೇಷನ್, ED ಮತ್ತು CBI ಇನ್ವೆಸ್ಟಿಗೇಷನ್ ಆದಾಗ ಕವಿತಾ ಅವ್ರನ್ನು ಕರ್ಕೊಂಡೋಗಿ ಎನ್ಕ್ವೈರಿ ಆಗಿ ಕವಿತಾ ಅವ್ರಿಗೆ ಜೈಲಾಯಿತು. ಜೈಲಲ್ಲಿ ನಳಬಿಟ್ಟು ಬಂದರು. BJPಯಿಂದನೇ ನಾನು ಜೈಲು ಪಾಲಾಗಿದ್ದು ಅಂತ ಹೇಳ್ತಕ್ಕಂಥ ದೊಡ್ಡ ನೋವು ಅವರ ಒಳಗಡೆ ಇದೆ. ತನ್ನ ಮಾಡಿರೋ ಹಲ್ಕ ಕೆಲಸದ ಬಗ್ಗೆ ನೋವಿಲ್ಲ ಅವರಿಗೆ.
ಸಿಗಾಕೊಂಬಿಡ್ತಲ್ಲ, ಬಿ ಜೆ ಪಿಯವ್ರು ಹಿಡಿದುಬಿಟ್ರಲ್ಲ ಅಂತೇಳಿ ಅವ್ರಿಗೆ ಭಾಳ ನೋವಾಗಿದೆಯಂತೆ. ಆ ಶರಾಬ್ ಪ್ರಕರಣದಲ್ಲಿ ಇವ್ರು ಮಾಡಿರ್ತಕ್ಕಂಥ ಅಷ್ಟು ಅನಾಚಾರಕ್ಕೂ ಪ್ರೂಫ್ ಸಮೇತ ಕೋರ್ಟ್ ಮುಂದೆ ಎತ್ತಿದೆ CBI ಮತ್ತು ED. ಒಟ್ಟಿನಲ್ಲಿ ಅವ್ರಿಗೆ ಈಗ ಬಿ ಜೆ ಪಿ ಇಟ್ಕೊಂಡ್ರೆ ಆಗಲ್ಲ, ನಮ್ಮಪ್ಪ ಬಿ ಜೆ ಪಿನಾಗಿ ಬೈತಿಲ್ಲ ಅಂತೇಳಿ ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ. ಇನ್ನೊಂದು ಪಾಯಿಂಟ್ ಅವ್ರು ಹೇಳಿದ್ದು, ನೀವು ಭಾಷಣ ಮಾಡ್ಬೇಕಾದ್ರೆ ನೀವು ಉರ್ದು ಉಪಯೋಗಿಸಲಿಲ್ಲ, ಜೊತೆಗೆ ಏನು 42% ರಿಸರ್ವೇಷನ್ ಬಗ್ಗೆ ನೀವು ಗಟ್ಟಿಯಾಗಿ ಮಾತಾಡಲಿಲ್ಲ. ಹಾಗಾಗಿ ಮುಸಲ್ಮಾನರಿಗೂ ಮತ್ತು ಹಿಂದುಳಿದವ್ರಿಗೂ OBCಗಳಿಗೂ ನಮ್ಮ ಮೇಲೆ ನಂಬಿಕೆ ಹೋಗ್ತಾ ಇದೆ, ನಾವು ಮುಸಲ್ಮಾನರ ಮತ್ತು ಹಿಂದುಳಿದವರ ದನಿಯಾಗಲಿಲ್ಲ. ಇದು ನಿಮ್ಮ ಭಾಷಣದಲ್ಲಿ ವ್ಯಕ್ತ ಆಯಿತು. ನೋಡಿ, ಈ ಫ್ಯಾಮಿಲಿ ಪಾರ್ಟಿಗಳ ಹಣೆ ಬರನೇ ಇಷ್ಟು ರೀ. ಜನ ಏನು ಯೋಚನೆ ಮಾಡ್ತಾರೆ, ಕಾರ್ಯಕರ್ತರಿಗೆ ಏನು ಒಳ್ಳೆಯದು, ಪಕ್ಷಕ್ಕೆ ಏನು ಒಳ್ಳೆಯದು ಅಂತ ಯೋಚನೆ ಮಾಡೋದೇ ಇಲ್ಲ. ನನಗಧಿಕಾರ ಸಿಗುತ್ತಾ, ಏನೋ ಅವ್ರ ಫ್ಯಾಮಿಲಿ ಪ್ರಾಪರ್ಟಿ ಇದು. KCRಗೂ ಅಷ್ಟೇ, ಅವ್ರ ಮಗನ್ನ CM ಮಾಡಬೇಕು ಅಂತ ಆಸೆ. ಭಾರತದ ರಾಜಕಾರಣದಲ್ಲಿ ನಡ್ಕೊಂಡ್ಬಂದಿರೋದು ಅದೇ ತಾನೆ. ಎಲ್ಲ ಪಾರಂಪರಿಕ ಪಕ್ಷಗಳಲ್ಲೂ ಮಗನ್ನೇ ಮುಂದೆ ಬೆಳೆಸಬೇಕು ಅಂತೇಳಿ ಇಷ್ಟಪಡ್ತಾರೆ, ಹೆಣ್ಮಕ್ಳನ್ನಲ್ಲ. ಈವನ್ ತಾಯಿದಿರು ಅಷ್ಟೇ, ಮಗನ್ನೇ ಪ್ರಧಾನಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾರೆ ಕೆಲವರು, ಮಗಳಲ್ಲ. ಆದರೆ ಈ ಕವಿತಾ ಇದ್ದಾರಲ್ಲ, ಇವರು ಭಾಳ ಮಹತ್ವಾಕಾಂಕ್ಷಿ. ಒಂದು, ಅವರಿಗೆ ಜೈಲ್ ಪಾಲು ನಾನು BJP ಯಿಂದ ಆದೆ, ಹಾಗಾಗಿ BJP ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತಕ್ಕಂಥ ಒಂದು. ಮತ್ತೊಂದು, ತಾನು ಭಾಳ ಮುಂದೆ ಬರೀಬೇಕು, ನನ್ನ ಪಕ್ಷದಲ್ಲಿ ಮುಂದೂಡಬೇಕು ರಾಜಕಾರಣದಲ್ಲಿ ಅಂತ ಹೇಳ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆ. ಆ ಮಹತ್ವಾಕಾಂಕ್ಷೆಗೆ ಅಡ್ಡಾಗಿರ್ತಕ್ಕಂಥದ್ದು ತನ್ನ ಸೋದರ KTR. ನೋಡಿ, KTRಗೆ BJP ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇದೆ. ಜೊತೆಗೆ KCRಗೂ ಕೂಡ ಇವತ್ತು ಕವಿತೆ ಹೇಳಿದ್ರೆ ಭಾಳ ಏನು ಉತ್ಪ್ರೇಕ್ಷೆ ಇಲ್ಲ. ನೀವು KCR ಅವರ ಭಾಷಣಗಳು, KTR ಅವರ ಭಾಷಣಗಳು ನೋಡಿಕೊಂಡ್ರೆ ಅವ್ರು ಕೇವಲ ಅಟ್ಯಾಕ್ ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ನ, BJP ಬಗ್ಗೆ ಮಾತಾಡ್ತಾ ಇಲ್ಲ. ಏಕೆಂದರೆ ಅವ್ರಿಗೆ ನಂಬರ್ 1 ಶತ್ರು ಕಾಂಗ್ರೆಸ್ಸು. ಇವನ್ BJPಗೂ ಕೂಡ ನಂಬರ್ 1 ಶತ್ರು ಕಾಂಗ್ರೆಸ್ಸು. ನಮ್ಮಪ್ಪ ನಮ್ಮ ಬ್ರದರು ಸೇರಿಕೊಂಡು BJP ಜೊತೆ ಸೇರಿಕೊಂಡು ನನ್ನನ್ನು ಮೂಲೆ ಗುಂಪು ಮಾಡ್ತಾರೆ ಅಂತಕ್ಕಂಥ ಒಂದು ಭಯ ಶುರುವಾಗಿದೆ ಕವಿತಾ ಅವರಿಗೆ. ಹೀಗಾಗಿ ಇಷ್ಟೆಲ್ಲ ತಲ್ಲಣಗಳು ನಡೀತಾ ಇದ್ದಾವೆ ಆ ಪಕ್ಷದಲ್ಲಿ ಮತ್ತು ಆ ಪರಿವಾರದಲ್ಲಿ. ರಾಜಕಾರಣದಲ್ಲಿ ನಾಳೆ ಏನು ಬೇಕಾದ್ರೂ ಆಗ್ಬೋದು. ಪ್ರಮುಖ ವಿಪಕ್ಷ NDA ತಕ್ಕಿಗೆ ಬಂದರೂ ಬರ್ಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂಥೇಳಿ. ಜೈ ಹಿಂದ್ ಸ್ನೇಹಿತರೆ, ವಂದೇ ಮಾತರಂ, ನಮಸ್ಕಾರ.